ಮಾನ್ಯ ತೋಟಗಾರಿಕಾ ಸಚಿವರೇ, ಕೃಷಿ ಸಚಿವರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ತೋಟಗಾರಿಕಾ ಅಧಿಕಾರಿಗಳೇ, ರೈತರಿಗ ನಕಲಿ ಬಿತ್ತನೆ ಬೀಜಗಳಿಂದ ಮುಕ್ತಿ ಯಾವಾಗ? KGF ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ನಂದಾಲಗುಡ್ಡ ಚೆಂಗಾಲರೆಡ್ಡಿಯವರ ತೋಟದಲ್ಲಿ 4 ಎಕರೆ ಸೆಮೀಸ್ ಕಂಪನಿಯ ಅಧಿಕ್ ಎಂಬ ಹೊಸ ತಳಿಯನ್ನು ಏನಿವತ್ತು ನಾಟಿ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ಟೊಮೊಟೊಗೆ ಉತ್ತಮವಾದ ಬೆಲೆ ಇದೆ, ಆದರೆ ಬೆಳೆನೂ ಬಂದೈತೆ. ಆದರೆ ಎಲ್ಲ ಕಾಯಿ ಈ ಥರ ಮುಡ್ಡಿದಾಗ ಬಂದ್ಬಿಟ್ಟಿದೆ. ಸಂಬಂಧಪಟ್ಟ ಕಂಪನಿಯವರನ್ನು ಕೇಳಿದರೆ ಅವ್ರು ಹೇಳೋದಷ್ಟೇ, ರೈತರು ಸಮರ್ಪಕಕ್ಕೆ ಸಿಯನ್ನು ಅದು ಇದು ಗೊಬ್ಬರ ಬಿಟ್ಟಿಲ್ಲ, ಅದಕ್ಕೆ ಈ ಥರ ಬಂದಿದೆ, ನೀವೆಲ್ಲ ಅದನ್ನು ಕಿತ್ತುಬಿಟ್ಟು ಹಾಕಿ ಹೊಸ ಗಿಡ ಆಗ್ಬಿಡ್ತಾ ಇದೆ ಅಂತೇಳಿ ರೈತನ ವಂಚನೆ ಮಾಡ್ತಾ ಇದ್ದಾರೆ. ಇನ್ನು ನಾವು ಪ್ರತಿ ಸಾರಿನೂ ರೈತ ಸಂಘದಿಂದ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀರಿ. ಕಡ್ಡಾಯವಾಗಿ ನರ್ಸರಿಗಳಿಗೆ ಪರವಾನಗಿ ನೀಡಲಿ, ಅನಧಿಕೃತ ನರ್ಸರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ, ಬಿತ್ತನೆ ಬೀಜ ರೈತರ ಮೇಲೆ ಪ್ರಯೋಗ ಮಾಡುವ ಮೊದಲು ಸಂಬಂಧಪಟ್ಟ ತೋಟಗಾರಿಕಾ ಅಧಿಕಾರಿಗಳ ಮಾಹಿತಿ ನೀಡಿ ಅಂತ ಕೇಳ್ತಾನೇ ಇದ್ದೀವಿ. ಆದರೆ ಯಾರೂ ಅದನ್ನು ತಲೆ ಕೆಡಿಸ್ಕೊತಾ ಇಲ್ಲ, ಒಂದು ಕಾನೂನು ತರೋಕ್ಕಾಗ್ತಾ ಇಲ್ಲ. ಇವತ್ತು ಮಾರುಕಟ್ಟೆಯಲ್ಲಿ ಪ್ರತಿ ಬಾಕ್ಸ್ಗೆ 500 ರಿಂದ 600 ರೂಪಾಯಿ ಇದೆ. ಇವತ್ತು 4 ಎಕರೆ ಟೊಮೊಟೊಗೆ ಮಿನಿಮಮ್ ಅಂದರೂ ಅವ್ರ ಕಷ್ಟದ ಬೆವರು ಎಲ್ಲ ಹೋಗಿ ಒಂದು 50 ರಿಂದ 60 ಲಕ್ಷ ರೂಪಾಯಿ ಲಾಭ ಸಿಗ್ತಾಯಿತ್ತು. ಇವತ್ತು ಮಾರ್ಕೆಟಿಗೆ ಕೇಳೋಕ್ಕಾಗಲ್ಲ, ಈ ರೀತಿ ಇದೆ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ರೆ ಏನೂ ಉತ್ತರ ಕೊಡ್ತಾ ಇಲ್ಲ. ಈ ಕೂಡಲೇ ಸಂಬಂಧಪಟ್ಟ ತೋಟಗಾರಿಕಾ ಅಧಿಕಾರಿಗಳು ಈ ಒಂದು ಗಡಿಭಾಗದ ರೈತರ ತೋಟಕ್ಕೆ ಭೇಟಿ ನೀಡಿ ಕಂಪನಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅನಧಿಕೃತ ನರ್ಸರಿಗಳ ವಿರುದ್ಧವರು ಕಾನೂನು ಕ್ರಮ ಕೈಗೊಂಡು ನೊಂದ ರೈತರಿಗೆ ಪ್ರತಿ ಎಕರೆಗೆ 10 ಲಕ್ಷದಂತೆ 4 ಎಕರೆಗೆ 40 ಲಕ್ಷ ಪರಿಹಾರ ನೀಡಬೇಕು. ಇಲ್ಲವಾದರೆ ರೈತ ಸಂಘ ಮತ್ತು ನೊಂದ ರೈತರಿಂದ ಈ ಒಂದು ಸೆಮಿನಿಸ್ ಕಂಪನಿಯ ಅಧಿಕ್ ನಕಲಿ ಬಿತ್ತನೆ ಟೊಮೊಟೊ ಬೀಜ ಹಟಾವೋ, ನೊಂದ ರೈತರು ಬಚಾವೋ ಎಂಬ ಚಳುವಳಿ ಮಾಡುವ ಮುಖಾಂತರ ನಾವು ನ್ಯಾಯ ಪಡೆದುಕೊಳ್ಳುತ್ತೇವೆ. ನಾವು ಸೆಮಿನಿಸ್ ಕಂಪನಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಿಮ್ಮ ರಾಜಕೀಯ ಒತ್ತಡ, ಅಧಿಕಾರಿಗಳ ಬೆಂಬಲ ಬಿಟ್ಟುಬಿಡಿ. ನೊಂದ ರೈತರು ತಾಳ್ಮೆ ಕಳ್ಕೊಂಡ್ರೆ ನಿಮ್ಮ ಕಂಪನಿಯ ಒಂದೇ ಒಂದು ಬೀಜ ಕೂಡ ಕೋಲಾರ ಜಿಲ್ಲೆಯಲ್ಲಿ ಯಾವ ರೈತರಿಗೂ ಕೊಡೋಕ್ಕಾಗೋದಿಲ್ಲ ಎಂಬ ಎಚ್ಚರಿಕೆಯೊಂದಿಗೆ ಈ ಕೂಡಲೇ ನೀವು ಬಂದು ಹೋಗಿದ್ದೀರಾ. ಮತ್ತೆ ಬಂದು ನೊಂದ ರೈತರನ್ನು ಪರಿಹಾರ ಕೊಟ್ಟು ಅವರಿಗೆ ಆ ಒಂದು ಕಷ್ಟದಲ್ಲಿರುವ ರೈತರಿಗೆ ಒಂದು ಕೈ ಹಿಡಿಬೇಕು. ನಾವೇನು ನಿಮಗೇನು ಭಿಕ್ಷೆ ಕಟ್ತಾ ಇಲ್ಲ. ನಾವು ಪ್ರತಿ ಎಕರೆ 3 ಎಕರೆ ಮಾಡಬೇಕು, 1 ಎಕರೆ ಮಾಡಬೇಕಾದ್ರೆ 3 ರಿಂದ 4 ಲಕ್ಷ ಆಗಿದೆ. ಇವತ್ತು 4 ಎಕರೆಗೆ 12 ರಿಂದ 13 ಲಕ್ಷ ಆಗಿದೆ. ಕೃಷಿ ಕೂಲಿ ಕಾರ್ಮಿಕರ ಒಂದು ಕಷ್ಟ ಕಾಲದಲ್ಲೂ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬೆಳೆದಿರುವ ಟೊಮೊಟೊಗೆ ಉತ್ತಮ ಬೆಲೆ ಇದ್ರೂ ನಿಮ್ಮ ಕಂಪನಿಯ ನಿರ್ಲಕ್ಷ್ಯ, ನಕಲಿ ಬಿತ್ತನೆ ಬೀಜದಿಂದ ಇವತ್ತು ರೈತ ನಷ್ಟ ಆಗಿದ್ದಾನೆ. ರೈತರಿಗೆ ಪರಿಹಾರ ಕೊಡಬೇಕು. ಇಲ್ಲವಾದರೆ ತೋಟಗಾರಿಕಾ ಅಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇರೋದು, ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆಯ ಜನತೆಯ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಇದೆ. ಈ ಕೂಡಲೇ ಸಂಬಂಧಪಟ್ಟ ತೋಟಗಾರಿಕಾ ಅಧಿಕಾರಿಗಳನ್ನು ಸಭೆ ಕರೆದು ಈ ಒಂದು ಸೆಮಿಸ್ ಕಂಪನಿ ಅಧಿಕ್ ತಳಿಯಿಂದ ನಷ್ಟವಾಗಿರುವ ರೈತರಿಗೆ ಒಂದು ನ್ಯಾಯ ಕೊಡಿಸಬೇಕು. ಪ್ರತಿ ಎಕರೆಗೆ 5 ಲಕ್ಷದಂತೆ ಪರಿಹಾರ ನೀಡುವ ಮುಖಾಂತರ ನೊಂದ ರೈತರ ಪರ ನಿಲ್ಲದೇ ಇದ್ದರೆ ರೈತ ಸಂಘ ಮತ್ತು ನೊಂದ ರೈತರಿಂದ ಸೆಮಿಸ್ ಅಧಿಕ್ ಟೊಮೊಟೊ ಹಟಾವೋ, ಕೋಲಾರ ಜಿಲ್ಲೆಯ ರೈತರು ಬಚಾವೋ ಎಂಬ ಚಳುವಳಿ ಮಾಡುವ ಮುಖಾಂತರ ನಿಮ್ಮ ಬೀಜ ಕಂಪನಿ ಕೋಲಾರ ಜಿಲ್ಲೆಯಲ್ಲಿ ಹಾರಾಟ ಮಾಡದಂತೆ ನಿರ್ಬಂಧ ಹೇರುವಂಥ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಕಂಪನಿಗಳಿಗೆ, ನಿರ್ಲಕ್ಷ್ಯ ಮಾಡುವ ಅಧಿಕಾರಿಗಳಿಗೆ ನೀಡ್ತಾ ಇದ್ದೀವಿ. ನನ್ನ ಹೆಸರು ಭಾಸ್ಕರ್ ಸರ್. ಇದು ಬಂದ್ಬಿಟ್ಟು ಸೆಮಿನಿಸ್ ಕಂಪ್ನಿಯವ್ರದ್ದು ಅಧಿಕ್ ಅಂತ ಸೀಡು ಕೊಟ್ಟಿದ್ದರು. ವೆರೈಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು. ನಾವು ವಂಸಂದ್ರದಿಂದ ಗೋಪಿ ಅವರು ನರ್ಸರಿಯಿಂದ ಎತ್ಕೊಬಂದು ಹಾಕಿದ್ದು. ಇವಾಗ ಬಂದುಬಿಟ್ಟು ಈ ಥರ ಆಗಿದೆ, ಕಾಯೆಲ್ಲ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ನಿಯವ್ರನ್ನ ಕೇಳಿದ್ದಕ್ಕೆ ಅವ್ರು ನೀವು ಗೊಬ್ಬರ ಚೆನ್ನಾಗಿ ಬಿಟ್ಟಿಲ್ಲ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಪಿನ್ ಟು ಪಿನ್ ಎಲ್ಲ ಲೀಸ್ಟಲ್ಲಿ ಬರ್ದಿಕ್ಕಿದ್ದೀವಿ. ಎಲ್ಲ ಸ್ಟಾರ್ಟಿಂಗು 5 ಡೇಸಿಂದನೇ ಡ್ರಿಂಚಿಂಗ್ ಮಾಡಿದ್ದೀವಿ, ಬಿಡಿಸಿ ಕೊಟ್ಟಿದ್ದೀವಿ, ಕ್ಯಾಲ್ಶಿಯಂ ಬಿಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇವಾಗ ಅವ್ರನ್ನ ಕೇಳ್ತಾ ಇದ್ರೆ ನಿಮ್ಮದೇ ಪ್ರಾಬ್ಲಮ್ ಅಂತ ಸೆಮಿನಿಸ್ ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಇದಕ್ಕೆ ಏನಾದರೂ ಪರಿಹಾರ ಸ್ವಲ್ಪ ಕೊಡಬೇಕು. ಬಂಡವಾಳ ನಾವು 1 ಎಕರೆಗೆ 3 ರಿಂದ 4 ಲಕ್ಷ ಖರ್ಚಾಗಿದೆ. 4 ಲಕ್ಷ ಹಾಕಿನೂ ಇವಾಗ ಮಾರ್ಕೆಟಲ್ಲಿ ರೇಟ್ ಇದೆ. ಅದು ಈ ಥರ ನೋಡ್ತಾ ಇದ್ರೆ ನಮ್ಮ ಅಪ್ಪ ಅವರೆಲ್ಲ ತಡ್ಕೊಳಕ್ಕಾಗ್ತಾ ಇಲ್ಲ. ಈ ಥರ ಆಗಿದೆ ಅಂತ ಫುಲ್ಲು ಬೇಜಾರಾಗ್ತಾ ಇದೆ. ಕಂಪ್ನಿ ಅವ್ನು ಬಂದ್ಬಿಟ್ಟು ನಿಮ್ಮದೇ ಫಾಲ್ಟ್ ಅಂತ ಹೇಳ್ತಾ ಇದ್ದಾರೆ ಸರ್. ಇವತ್ತು ಬಂದಿದ್ದಾರೆ. ಒಂದು ನರ್ಸರಿ ಅವ್ರನ್ನ ಒಂದು 20 ಡೇಸ್ ಬ್ಯಾಕಿಂದ ಕರೀತಾ ಇರೋದು, ಅವರು ಬಂದಿಲ್ಲ. ಇವರು ಇವತ್ತು ಕಂಪ್ನಿಯವರು ಇವತ್ತು ಬಂದುಬಿಟ್ಟು ನೋಡ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಕೇಳಿದ್ದಕ್ಕೆ ಇಲ್ಲ ನೀವು ಗೊಬ್ಬರ CN ಬಿಟ್ಟಿಲ್ಲ, ಅದು ಬಿಟ್ಟಿಲ್ಲ, ಇದು ಬಿಟ್ಟಿಲ್ಲ ಅಂತ. ಯಾರು ಸರ್? ಮಾಹಿತಿ ಕೊಟ್ಟಿದ್ದೀವಿ ಸರ್. ಅವರು ಇನ್ನೂ ಏನು ರೆಸ್ಪಾನ್ಸ್ ಮಾಡಿಲ್ಲ ಅವರು.
ಇನ್ನೂ ಬಂದಿಲ್ಲ ತೋಟ. ಇನ್ನೂ ಬಂದಿಲ್ಲ. ನಾವು ಅದಕ್ಕೆ ರೈತರೆಲ್ಲ ಸೇರಿ DC ಆಫೀಸ್ ಹತ್ರ ಆದರೂ ಹೋಗಿ ಕೂತ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಸರ್. ನಿಮ್ಮ ಹಕ್ಕೇನು ನಿಮ್ಮ ಅವರು ಕಂಪ್ನಿ ಕಡೆಯಿಂದ ಏನಾದರೂ ಇವಾಗ ರೇಟ್ ಚೆನ್ನಾಗಿದೆ, ಇವಾಗ 500ರಿಂದ 600 ರೂಪಾಯಿ ಇದೆ ಬಾಕ್ಸು. ಏನೋ ಸ್ವಲ್ಪ ಕಾಸು ಆಗೋದು ಇವಾಗ ಈ ಥರ ಆಗಿಬಿಟ್ಟಿದೆ. ಅವ್ರ ಕಂಪ್ನಿ ಎಲ್ಲ ಹಂಗೆ ಇದೆ ಸರ್. ಇದೆಲ್ಲ ಕಾಯಿ ನೋಡಿ ಸರ್, ಇದೆಲ್ಲ ಎಷ್ಟು ಕಾಯಿ ಸರ್, ಇದೆಲ್ಲ ಒಂದು ಲೈನ್ ಇನ್ನೂ ಶಾಂಪಲ್ಲೇ ಕಿತ್ತಿಲ್ಲ ಸರ್. ಒಂದು ಲೈನ್ಗೆ 1-2 ಬಾಕ್ಸ್ ಸಿಗುತ್ತೆ ಚೆನ್ನಾಗಿರೋದು, ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಈ ಥರ ಬಂದಿರೋದು ಮುಡಿ. ಕಂಪ್ನಿಯವ್ರನ್ನ ಕೇಳಿದ್ದಕ್ಕೆ ನೀವು ಚೆನ್ನಾಗಿ ಗೊಬ್ಬರ ಬಿಟ್ಟಿಲ್ಲ, ಮೇಂಟೈನ್ ಮಾಡಿಲ್ಲ ಅಂತ ಇದ್ದಾರೆ. ಹೌದು ಸರ್, ನಾನು ಎಜುಕೇಟೆಡ್. ಹೌದು, ವ್ಯವಸಾಯ ಮಾಡೋದೇ ನಷ್ಟ, ವ್ಯವಸಾಯ ಮಾಡೋದೇ ಬೇಡ ಅನ್ನೋ ಮಟ್ಟಕ್ಕೆ ಇವತ್ತೇನು ಮಾತಾಡ್ಕೊಂಡು ಅದಕ್ಕೆ ಉದಾಹರಣೆ ಇದಾಗುತ್ತೆ. ನಾವು 15 ವರ್ಷದಿಂದ ಟೊಮಾಟೊ ಮಾಡ್ತಾ ಇದ್ವಿ. ಬನ್ನಿ ಇನ್ನೂ ತೋರಿಸ್ತೀನಿ. ಇದೇ ಲೈನಲ್ಲಿ ಇನ್ನೂ ಒಂದು ಲೈನು ಸ್ಯಾಂಪಲ್ಗೆ ಹಾಕಿದ್ದೀವಿ, ನಂದಿ ಅಂತ.